ಮಾರ್ಗಸೂಚಿ ಅಂತ ಹೇಳಿದ್ರೆ ಈಗ ಇರುವಂಥದ್ದು ನಮ್ಮಲ್ಲಿ ಮೊದಲು ಏನಿದೆ ಇರುವಂಥ ಮಾರ್ಗಸೂಚಿ ಏನಂತ ಹೇಳಿದ್ರೆ 2 ವರ್ಷಕ್ಕಿಂತ ಕಮ್ಮಿ ವಯಸ್ಸು ಕಮ್ಮಿ ಇರುವಂಥ ಮಕ್ಕಳಿಗೆ ಇದು ಕೊಡಬಾರ್ದು. ಅದು ಈ ಕಾಫ್ ಸಿರಪ್ಗಳು ಅದು ವೈದ್ಯಕೀಯವಾಗಿ ಮೊದಲಿಂದ ಇರ್ತಕ್ಕಂಥದ್ದು. ಮತ್ತು 5 ವರ್ಷಕ್ಕಿಂತ ಕಮ್ಮಿ ಇರತಕ್ಕಂಥ ಮಕ್ಕಳಿಗೆ ಡಾಕ್ಟರ್ ಸ್ಪೆಸಿಫಿಕ್ಕಾಗಿ ಹೇಳಿದ ನಂತರ ಮಾತ್ರ ಕೊಡಬೇಕು ಹೊರತು ಸುಮ್ಮನೆ ಕೊಡಬಾರ್ದು ಅಂತ ಅದೊಂದು ಮಾರ್ಗಸೂಚಿ ಮೊದಲು ಇದೆ. ಮತ್ತು ಅದನ್ನು ದೃಢೀಕರಣ ಮಾಡ್ತೀವಿ. ಇವತ್ತೇ ಅದು ಬಿಡುಗಡೆ ಮಾಡ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ ಬೇರೆ ಥರ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದುವರೆಗೂ ಏನು ಮಧ್ಯಪ್ರದೇಶ ರಾಜಸ್ಥಾನ್ ಅಲ್ಲೆಲ್ಲ ಆಗಿರುವಂಥದ್ದು ನಮ್ಮಲ್ಲೆಲ್ಲೂ ಇಲ್ಲ. ಮತ್ತು ಇಲ್ಲ ನಮ್ಮಲ್ಲಿ ರಿಪೋರ್ಟ್ ಏನಂತ ಹೇಳಿದ್ರೆ ನಾವೇನು ತಪಾಸಣೆ ಮಾಡಿದ್ದೋ ಹಿಂದೆ ಎಲ್ಲ ಕಳೆದ ತಿಂಗಳು ಹಿಂದಿನ ತಿಂಗಳು ಅದನ್ನು ನಾವು ರೆಗ್ಯುಲರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ. ಅದರಲ್ಲಿ ಯಾವ್ದು ಕ್ವಾಲಿಟಿ ಕಮ್ಮಿ ಇದೆ ಅಂತ ಬಂದಿದ್ರಲ್ಲಿ ಅದರಲ್ಲಿ ಕೆಲವು ಈ ಕಾಫ್ ಮೆಡಿಸಿನ್ಸ್ ಕೂಡ ಇತ್ತು. ಅದ್ರ ಮೇಲೆ ಕೇಸ್ ಬುಕ್ ಮಾಡಿದ್ದೀವಿ. ಆ ಬ್ಯಾಚ್ಗಳೆಲ್ಲ ವಿಡ್ರಾಲ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಸೊ ಅದು ಕೋರ್ಟ್ ಪ್ರಕ್ರಿಯೆಗಳಲ್ಲಿದೆ. ಆದರೆ ಈ ಪರ್ಟಿಕ್ಯುಲರ್ ಏನಿದೆ ಡೈಇಥಿಲೀನ್ ಗ್ಲೈಕಾಲ್ ಅಂತ ಏನು ಇದೆ ಅದು ನಮ್ಮಲ್ಲಿ ಎಲ್ಲೂ ಕೂಡ ಸಿಕ್ಕಿಲ್ಲ. ಮತ್ತು ಈ ಕಂಪನಿಗಳೇನು ಸರಬರಾಜಾಗಿದ್ದಾರೆ ಅದು ನಮ್ಮ ರಾಜ್ಯದಲ್ಲಿ ಇದುವರೆಗೂ ಎಲ್ಲೂ ಸರಬರಾಜು ಆಗಿಲ್ಲ ಅಂತ ಆಗಿಲ್ಲ. ಅದರಿಂದ ಆದರೂ ಕೂಡ ನಾವೆಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ, ಸ್ಟಾಕಿಸ್ಟ್ಗೆ, ಖಾಸಗಿ ಮತ್ತು ಸರ್ಕಾರಿ ಎಲ್ಲರೂ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ. ಏನಾದರೂ ನಿಮ್ಮಿಂದ ಈ ಕಂಪನಿಗಳಿಂದ ಏನಾದರೂ ಸರಬರಾಜಾಗಿದ್ದರೆ ಅದನ್ನು ದಯವಿಟ್ಟು ನೀವೆಲ್ಲೂ ಕೂಡ ಅದನ್ನು ಬಿಡುಗಡೆ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಸೀಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀವಿ.